ನಮಸ್ತೆ. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನು ಗಾಯತ್ರಿ ಶ್ರೀಧರ್. ನಾನಿವತ್ತು 7 ಕಪ್ ಬರ್ಫಿ ಮಾಡ್ತಾಯಿದ್ದೀನಿ. ಈ ಬರ್ಫಿ ಮಾಡೋದಕ್ಕೆ ಒಟ್ಟು 7 ಬೌಲು ತುಪ್ಪ, ಕಡಲೆ ಹಿಟ್ಟು, ಕಾಯಿ ತುರಿ ಎಲ್ಲ ಸೇರಿ 7 ಬೌಲ್ ಬೇಕಾಗುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಕೆಲವರು ಸಕ್ಕರೆ ಜಾಸ್ತಿ ತೊಗೊಳ್ತಾರೆ. ನಾನು ಸಕ್ಕರೆ 2 ಕಪ್ಪು, 2 ಕಪ್ಪು ಕಾಯಿ ತೊಗೊಂಡಿದ್ದೀನಿ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಹಾಲು, ಆಮೇಲೆ 1 ಕಪ್ಪು ತುಪ್ಪ ಹೀಗೆ ತೊಗೊಂಡಿದ್ದೀನಿ. ಒಟ್ಟಿನಲ್ಲಿ ಅದು 7 ಕಪ್ ಬರಬೇಕು. ಹಾಗೆ ಮೊದಲಿಗೆ ನಾನು 1 ಕಪ್ ಕಡಲೆ ಹಿಟ್ಟನ್ನು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಅದು ನನಗೆ 1 ಬೌಲು ತುಪ್ಪ ಕೊನೆ ತನಕನೂ ಬರೋ ಹಾಗೆ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸಣ್ಣ ಉರಿನಲ್ಲಿ ಹುರ್ಕೊಳ್ತಾ ಬರಬೇಕು. ಚೆನ್ನಾಗಿ ಹುರಿಬೇಕು, ಸಣ್ಣ ಉರಿ ಇರಬೇಕು. ಉರಿ ದೊಡ್ಡಕ್ಕೆ ಯಾವ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ಹೀಗೆ ಕಡಲೆ ಹಿಟ್ಟನ್ನು ಸಣ್ಣ ಉರಿನಲ್ಲಿ ಹುರಿತಾ ನಾವು ಎಲ್ಲವುದು ಹುರಿದಾಗಿದೆ ನೋಡಿ. ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದಕ್ಕೆ ನಾನು ತಗೊಂಡಿರೋ ಅಂಥ ಹಾಲು 1 ಬೌಲನ್ನು ಮಿಕ್ಸ್ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಒಲೆ ಮೇಲೇ ಎಲ್ಲವುದು ಮಿಕ್ಸ್ ಮಾಡಿ ಪಾಕ ಮಾಡ್ಕೊಳ್ತಾರೆ. ನಾನು ಹೀಗೆ ಮಾಡ್ತೀನಿ, ಏಕೆಂದರೆ ಇದು ಕಡಲೆ ಹಿಟ್ಟು ಉಂಡೆ ಕಟ್ಟಬಾರ್ದು ಅಂತ. ನೋಡಿ, ಇವಾಗ ಹಾಲಲ್ಲಿ ಆ ಹುರಿದಿರೋ ಅಂಥ ಕಡಲೆ ಹಿಟ್ಟಿದೆಯಲ್ಲ, ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದಾದ ಮೇಲೆ ಆ ಬಾಣಲೆ ಖಾಲಿ ಮಾಡಿ ತೊಳೆದ್ಬಿಟ್ಟು ಒರೆಸಿ ಅದನ್ನು ನಾನು ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ. ಆ ತುಪ್ಪ ಕರಗಿದ ಮೇಲೆ ನಾನು ತಗೊಂಡಿದ್ನಲ್ಲ 2 ಬೌಲ್ ಸಕ್ಕರೆ, ಆ ಸಕ್ಕರೆನ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಸ್ಟವ್ ಹಚ್ಚಿದ್ರಾಯ್ತು. ಈಗ 2 ಬೌಲ್ ಸಕ್ಕರೆ ಮತ್ತು 2 ಬೌಲು ಕಾಯಿ ತುರಿ ತೊಗೊಂಡಿದ್ನಲ್ಲ, ತೆಂಗಿನಕಾಯಿ ತುರಿ, ಅದನ್ನು ಹಾಕ್ತಾಯಿದ್ದೀನಿ. ಅಲ್ಲಿಗೆ ನಿಮಗೆ ಎಲ್ಲವುದು ರೆಡಿ ಆಯಿತು. ಇವಾಗ 7 ಕಪ್ ಅಂತ ಎಲ್ಲ ರೆಡಿ ಆಯಿತು ನೋಡಿ. ಕಡಲೆ ಹಿಟ್ಟು, ಹಾಲು ಆಯಿತು. ಈಗ ತುಪ್ಪ ಮಾತ್ರ ಕೊನೆ ತನಕ ನಾವು ಇದೆಲ್ಲವುದು ಕೈಯಾಡ್ತಾ ಒಂದೊಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಬರಬೇಕು. ಇನ್ನೇನು ಪಾಕ ಬಂದು ನಾವು ಟ್ರೇಗೆ ಸುರಿಬೇಕು ಅನ್ಬೇಕಾದ್ರೂ ಸಹಿತ 1 ಸ್ಪೂನ್ ತುಪ್ಪ ಇಟ್ಕೊಂಡಿರಬೇಕು. ಅದು ಮೇಲ್ಗಡೆ ಸ್ವಲ್ಪ ನೈಸಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಇವೆಲ್ಲ ಮಿಕ್ಸ್ಗಳಿಗೂ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಕಡಲೆ ಹಿಟ್ಟು ಮತ್ತು ಹಾಲು, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಅದನ್ನು ಕೈಯಾಡ್ತಾ ಬರಬೇಕು. ಇದು ಒಂದು ಸ್ವಲ್ಪ ಉದ್ದ ಸೌಟು ತಗೊಳ್ಬೇಕಾಗುತ್ತೆ. ಮೈಸೂರು ಪಾಕಿನ ಥರ ಅಲ್ಲ. ಮೈಸೂರು ಪಾಕ್ ಮಾಡಬೇಕಾದ್ರೆ ಅಷ್ಟೊಂದು ಮೈಗೆಲ್ಲ ಹಾರೋದಿಲ್ಲ, ಆದರೆ ಇದು ತುಂಬ ಸಿಡಿಯುತ್ತೆ. ಇದು ಯಾಕೆ ಅಂತ ಗೊತ್ತಿಲ್ಲ, ಬಹುಶಃ ಕಾಯಿ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಆಗಿರೋ ಹೊತ್ತಿಗೆ ಹಾಗಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಸೌಟು ತಗೋಬೇಕು. ಉದ್ದ ಸೌಟು ತಗೊಂಡು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನಾವು ಕೈಯಾಡೋದು ಒಳ್ಳೆಯದು. ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ 1 ಚಿಟಿಕೆ ಉಪ್ಪು ಹಾಕಬೇಕು, ಯಾಕೆಂದರೆ ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಉಪ್ಪು ಬೇಕೇ ಬೇಕು. ಈಗ ನಾವು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಕೈಯಾಡ್ತಾ ಬರೋಣ. ಕೈಯಾಡಿ ಮಧ್ಯದಲ್ಲಿ ನಾವು ಒಂದೊಂದು ಸ್ಪೂನ್ ಅಂತ ತುಪ್ಪ ಹಾಕ್ತಾ ಬರಬೇಕು. ಅದು ಮೇಲ್ಮೈ ಎಲ್ಲ ಸ್ವಲ್ಪ ನೈಸಾಗಿ ಕಾಣಿಸುತ್ತೆ. ನಾವು ಒಂದೇ ಸಾರಿ ತುಪ್ಪ ಹಾಕಬಾರ್ದು. ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಕೈಯಾಡಬೇಕಾಗತ್ತೆ ನೋಡಿ. ಹೀಗೆ ಅದು ಲಾಸ್ಟಿಗೂ ಸಹಿತ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತುಪ್ಪನ ಖಾಲಿ ಮಾಡೋದು. ಅಲ್ಲಿಗೆ 7 ಕಪ್ಪು. ಇದಕ್ಕೆ ಸಿಹಿ ಸಪ್ತಮಿ ಅಂತಲೂ ಕೆಲವ್ರು ಹೇಳ್ತಾರೆ, ಕನ್ನಡದಲ್ಲಾದರೆ ಸಿಹಿ ಸಪ್ತಮಿ ಅಂತ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಇದು ಎಲ್ಲ ಥರದಲ್ಲೂ ಕಾಯಿನೂ ಇದೆ, ಕಡಲೆ ಹಿಟ್ಟಿದೆ, ತುಪ್ಪ ಇದೆ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಈಗ ನಿಧಾನಕ್ಕೆ ಕೈಯಾಡ್ತಾ ಬರಬೇಕು. ಮತ್ತೆ ನೋಡಿ, ಒಂದೊಂದೇ ಸ್ಪೂನ್ ತುಪ್ಪ ಹಾಕಿ ಇದನ್ನು ಕೈಯಾಡ್ತಾ ಬರಬೇಕು. ಸಣ್ಣ ಉರಿನಲ್ಲಿ ಕೈಯಾಡ್ತಾ ಸ್ವಲ್ಪ ದೂರಕ್ಕೆ ನಿಂತ್ಕೋಬೇಕು. ಸ್ವಲ್ಪ ಉದ್ದ ಸೌಟು ತೊಗೊಂಡೆ ನಾನಿವಾಗ, ಮೈಗೆಲ್ಲ ತುಂಬ ಸಿಡಿಯುತ್ತೆ ಇದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಟ್ಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಲೈಕ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈಗಲೇ 3 ತಿಂಗಳು 4 ತಿಂಗಳಿಂದ ಈಚೆಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಸಬ್ಸ್ಕ್ರಿಪ್ಷನ್ನು ಮತ್ತು ನಿಮ್ಮ ಲೈಕು ನನಗೆ ನನ್ನ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ನಿಮ್ಮ ಎಲ್ಲರನ್ನೂ ನಾನು ನೆನಪಿಟ್ಕೊಳ್ತೀನಿ.
ಒಂದು ಲೈಕ್ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸಣ್ಣ ಉರಿನಲ್ಲಿ ಹೀಗೆ ಕೈ ಆಡ್ತಾ ಬರಬೇಕು. ಅದು ಬಾಣಲೆ ಬಿಟ್ಕೊಂಡು ಬರುತ್ತೆ, ಮೇಲೆ ರವೆ ರವೆ ಆಗಿ ಮೇಲೆ ಬರುತ್ತೆ, ಅದು ಮೇಲೆ ಎದ್ದು ಬರುತ್ತೆ. ಆ ಥರ ಇದು ನಾವು ಕಾಯಿ ಮಿಠಾಯಿ ಮಾಡಬೇಕಾದ್ರೆ, ಮೈಸೂರು ಪಾಕ್ ಮಾಡಬೇಕಾದ್ರೆ ಯಾವ ಥರ ಅದು ಬಾಣಲೆ ಬಿಟ್ಕೊಂಡು ಬರುತ್ತೋ ಆ ಥರ ಬಾಣಲೆ ಬಿಟ್ಕೊಂಡು ಬಂದುಬಿಡುತ್ತೆ ಇದು ಪಾಕ ಬಂದಾಗ. ಈ ಥರ ಸಣ್ಣಕ್ಕೆ ಅದನ್ನು ಉರಿ ಇಟ್ಕೊಂಡು ನಿಧಾನಕ್ಕೆ ತೊಳಸ್ತಾ ಬರಬೇಕು. ಇನ್ನೇನು ತುಪ್ಪ ಖಾಲಿ ಆಗ್ತಾ ಬಂತು, ಲಾಸ್ಟಿಗೆ ಒಂದು 2 ಸ್ಪೂನು ತುಪ್ಪ ಇದೆ, ಅದಷ್ಟನ್ನು ಖಾಲಿ ಮಾಡಿಬಿಟ್ರೆ ಅಲ್ಲಿಗೆ 7 ಬೌಲು ನಾವು ಹಾಕಿದ ಹಾಗಾಗುತ್ತೆ. ನೋಡಿ ತುಪ್ಪ ಎಲ್ಲ ಖಾಲಿ ಆಯಿತು. ಇನ್ನೇನು ಇದನ್ನು ಟ್ರೇಗೆ ಸುರಿಯೋದಷ್ಟೇ. ಒಂದು ಸ್ವಲ್ಪ ಮೇಲೆ ಬಿಟ್ಟು ಬರಬೇಕು, ಏನೋ ಇನ್ನೊಂದು 2 ಸೆಕೆಂಡು 3 ಸೆಕೆಂಡ್ನಲ್ಲಿ ನೀಟಾಗಿ ಪಾಕ ಬರುತ್ತೆ. ಇದು ಮಾತ್ರ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಯಾರು ಸ್ವೀಟ್ ತಿನ್ನಲ್ಲ ಅನ್ನೋರು ಸಹಿತ ಇದ್ರದ್ದು ಒಂದು ಟೇಸ್ಟ್ಗಾರು ಒಂಚೂರು ಬಾಯಿಗೆ ಹಾಕ್ಕೊಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಬುಡ ಎಲ್ಲ ಬಿಟ್ಕೊಳ್ತಾ ಬಂತು, ಬಾಣಲೆ ಬುಡ ಎಲ್ಲ ಬಿಟ್ಕೊಳ್ತಾ ಬಂತು, ಮೇಲೆ ಬರುತ್ತೆ ನೋಡಿ, ರವೆ ರವೆ ಆಗಿ ಮೇಲೆ ಬರುತ್ತೆ. ಇವಾಗ ಟ್ರೇಗೆ ಸುರಿತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ಕಟ್ ಮಾಡಿ ನಾವು 7 ಕಪ್ ಬರ್ಫಿ ಅಥವಾ ಸಿಹಿ ಸಪ್ತಮಿ ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸಾರಿ ಮಾಡ್ಕೊಳ್ಳಿ, ಹೆಚ್ಚೊತ್ತೇನೂ ಬೇಕಾಗಲ್ಲ. ಆದರೆ ಒಲೆ ಮೇಲೆ ಚಿಕ್ಕ ಊರಿನಲ್ಲಿ ನಾವು ಕೈಯಾಡ್ತಾ ಇರಬೇಕಾದ್ರೆ ಮಾತ್ರ ಒಂದು 25ರಿಂದ 30 ನಿಮಿಷ, ಕೆಲವು ಟೈಮ್ 40 ನಿಮಿಷವೂ ಬೇಕಾಗುತ್ತೆ. ಅದು ಟೈಮ್ ಹಿಡಿಯುತ್ತೆ ಅಷ್ಟೇ, ಟೈಮ್ ಹಿಡಿಯುತ್ತೆ. ಇದನ್ನು ಇವಾಗ ನಾನು ಟ್ರೇಗೆ ಹಾಕಿಬಿಟ್ಟು ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಅದು ಬಿಸಿ ಇರಬೇಕಾದ್ರೆ ನಾವು ಒಂದು ಪೀಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಮಾರ್ಕ್ ಹಾಕ್ಕೊಂಬಿಟ್ರೆ ಆಮೇಲೆ ನಮಗೆ ಅದು ಗಟ್ಟಿ ಆದಮೇಲೆ ಅಷ್ಟು ಕಷ್ಟ ಆಗೋದಿಲ್ಲ ಪೀಸ್ ತೆಗಿಯೋದಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಮೆತ್ತಗೆ ಇರಬೇಕಾದ್ರೆ ನಾನು ಚಾಕುನಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸರಿ ಮಾಡಿ ನೋಡಿ, ತುಂಬ ಈಸಿ ಇದೆ ಇದು, ಅಷ್ಟೇನು ಕಷ್ಟ ಇಲ್ಲ. ಆದರೆ ಎಲ್ಲೂ ಹೋಗೋ ಹಾಗಿಲ್ಲ, ಅದ್ರ ಎದುರಿಗೆ ನಿಂತ್ಕೊಂಡು ತೊಳಸ್ತಾ ಇರಬೇಕು. ನೋಡಿ ಇವಾಗ ಇದು ಹಸಿ ಇರಬೇಕಾದ್ರೆ ನಾನು, ಅಂದರೆ ಬಿಸಿ ಇರಬೇಕಾದ್ರೆ ಮಾರ್ಕ್ ಹಾಕ್ತಾಯಿದ್ದೀನಿ. ಆಮೇಲೆ ಅದು ಗಟ್ಟಿಯಾಗುತ್ತಲ್ವ, ಗಟ್ಟಿ ಆದ ಮೇಲೆ ಪೀಸ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ ಅಂತ. ನೋಡಿ ಇವಾಗೆಲ್ಲ ಪೀಸ್ ಎದ್ದು ಬಂದಿದೆ. ಇದಿಷ್ಟರಲ್ಲಿ ನನಗೆ ಒಂದು 50 ಪೀಸ್ ಆಗಿದೆ. ಎಲ್ಲವೂ ನಾನು ಒಂದೊಂದು ಅಳತೆ, 2 ಅಳತೆ ಕಾಯಿ, 2 ಅಳತೆ ಸಕ್ಕರೆ ತೊಗೊಂಡಿದ್ದೆ, ಮತ್ತು ಎಲ್ಲವೂ ಒಂದೊಂದು ಹಾಲು ಮತ್ತು ಅದೆಲ್ಲವುದು ಒಂದೊಂದು ತೊಗೊಂಡಿದ್ದೆ. ಒಟ್ಟು 7 ಕಪ್ನಲ್ಲಿ ನನಗೆ ಒಂದು 50 ಪೀಸು ಈ ವಿಡ್ತಲ್ಲಿ ಬಂದಿದೆ. ಧನ್ಯವಾದಗಳು.